ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಕೂಡ ವಾಹನ ಮಾಲೀಕರಾಗಿದ್ದರೆ ಅಂದರೆ ನಿಮ್ಮಲ್ಲಿ ಕೂಡ ದ್ವಿಚಕ್ರ ವಾಹನ ಇರ್ಬೋದು ಅಥವಾ ಫೋರ್ ವೀಲರ್ ಅಂತ ನಾವೇನು ಕರಿತೀವಿ, ಕಾರ್ ಇದ್ದರೂ ಕೂಡ ಅಥವಾ ಲಾರಿ, ಆಟೋ ಏನಾದರೂ ಇರ್ಬೋದು. ಈ ಒಂದು ವಾಹನಗಳಿದ್ದರೆ ಅಂತಹ ವಾಹನಗಳನ್ನು ನೀವು ಏಪ್ರಿಲ್ 1, 2019ಕ್ಕಿಂತ ಮುಂಚೆ ಏನಾದರೂ ಪರ್ಚೇಸ್ ಮಾಡಿದರೆ ದಯವಿಟ್ಟು ಈ ಒಂದು HSRP ನಂಬರ್ ಪ್ಲೇಟನ್ನು ನೀವು ಹಾಕಿಸ್ಬೇಕಾಗತ್ತೆ. ಒಂದು ವೇಳೆ ನೀವು 2019 ನಂತರ ಏನಾದರೂ ಪರ್ಚೇಸ್ ಮಾಡಿದರೆ ಈಗಾಗಲೇ ನಿಮ್ಮ ವಾಹನಕ್ಕೆ HSRP ನಂಬರ್ ಪ್ಲೇಟನ್ನು ಈಗಾಗಲೇ ಅಳವಡಿಸಲಾಗಿರುತ್ತೆ. ಹಾಗಾದರೆ ಸ್ನೇಹಿತರೆ, ಈ ಒಂದು HSRP ನಂಬರ್ ಪ್ಲೇಟ್ ಅಂದರೆ ಏನು, ಜೊತೆಗೆ ಈ ಒಂದು HSRP ನಂಬರ್ ಪ್ಲೇಟನ್ನು ನಿಮ್ಮ ವಾಹನಕ್ಕೆ ಅಳವಡಿಸುವುದರಿಂದ ಏನು ಪ್ರಯೋಜನವನ್ನು ನೀವು ಪಡ್ಕೋಬೋದು, ಒಂದು ವೇಳೆ ನೀವು ಈ ಒಂದು HSRP ನಂಬರ್ ಪ್ಲೇಟನ್ನು ಜೋಡಿಸದೇ ಇದ್ದಲ್ಲಿ ನಿಮಗೆ ಪೊಲೀಸರು ಏನಾದರೂ ದಂಡವನ್ನು ಕಟ್ತಾರಾ, ಈ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದ ಮೂಲಕ ನೀವು ಉತ್ತರವನ್ನು ಕಂಡುಕೊಳ್ಬೋದು. ಸ್ನೇಹಿತರೆ, ನೀವು ಈ ಒಂದು ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ಒಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವೇ ಈ ಒಂದು ಮಾಹಿತಿಯನ್ನು ಮೊದಲು ತಿಳ್ಕೊಬೋದು ಅಂತ ಹೇಳ್ತಾ, ಹಾಗಾದರೆ ಸ್ನೇಹಿತರೆ, ಮೊದಲನೇದಾಗಿ ನಾವು ಈ HSRP ನಂಬರ್ ಪ್ಲೇಟ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, HSRP ಅಂತಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟು. ಈ ಒಂದು ಪ್ಲೇಟು ಅಲ್ಯೂಮಿನಿಯಂ ಲೋಹದಿಂದ ಮಾಡಿರ್ತಕ್ಕಂತಹ ಒಂದು ಪ್ಲೇಟು. ಈಗಾಗಲೇ ಹೊಸ ವಾಹನಗಳಲ್ಲಿ ಈ ರೀತಿಯ ಒಂದು ನಂಬರ್ ಪ್ಲೇಟನ್ನು ನೀವು ಕಾಣ್ಬೋದು. ಈ ಪ್ಲೇಟ್ಗಳಲ್ಲಿ ಸ್ನೇಹಿತರೆ ಇಂಗ್ಲೀಷ್ ಅಕ್ಷರಗಳು ಹಾಗೂ ನಂಬರ್ಗಳನ್ನು ಉಬ್ಬಿಕೊಂಡಿರುವ ರೀತಿಯಲ್ಲಿ ಏನೈತಿ ಒಂದು ಅಚ್ಚನ್ನು ರೆಡಿ ಮಾಡಿರ್ತಾರೆ ಈ ಒಂದು ನಂಬರ್ ಪ್ಲೇಟ್ನಲ್ಲಿ. ಈ ಒಂದು ಪ್ಲೇಟನ್ನು ಅಳವಡಿಸುವಾಗ 2 ಲಾಕ್ ಪಿನ್ಗಳನ್ನು ಈ ಒಂದು ನಂಬರ್ ಪ್ಲೇಟ್ ಜೊತೆಗೆ ಗಾಡಿಗೆ ಹಾಕಿರ್ತಾರೆ. ಸ್ನೇಹಿತರೆ, ಇದು ನಿಮಗೆ HSRP ನಂಬರ್ ಪ್ಲೇಟ್ ಹೌದಾ ಅಲ್ಲ ಅಂತ ಯಾವ ರೀತಿ ಕಂಡು ಹಿಡಿಬೋದು ಅಂತಂದರೆ, ಸ್ನೇಹಿತರೆ, ಈ ಒಂದು ನಂಬರ್ ಪ್ಲೇಟಿನಲ್ಲಿ ಎಡಭಾಗದಲ್ಲಿ ನೀಲಿ ಬಣ್ಣದ ಒಂದು ಅಶೋಕ ಚಕ್ರದ ಮುದ್ರೆಯನ್ನು ನೀವು ಕಾಣ್ಬೋದು. ಜೊತೆಗೆ 20 ಮಿಲಿಮೀಟರ್ ಉದ್ದ ಅಗಲದ ಈ ಒಂದು ಮುದ್ರೆಯನ್ನು ಕ್ರೋಮಿಯಂ ಲೋಹವನ್ನು ಬಳಸಿ ಈ ಒಂದು ನಂಬರ್ ಪ್ಲೇಟನ್ನು ತಯಾರಿಸಿರ್ತಾರೆ. ಸ್ನೇಹಿತರೆ, ಹಾಗಾದರೆ ನೀವು ಕೇಳ್ಬೋದು, ಈ HSRP ನಂಬರ್ ಪ್ಲೇಟ್ನ ಲಾಭ ಏನು, ಇದನ್ನ ಯಾಕೆ ಜೋಡಿಸ್ಬೇಕು, ಈಗಾಗಲೇ ನಂಬರ್ ಪ್ಲೇಟ್ ಇತ್ತಲ್ಲ ಗಾಡಿಗೆ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, HSRP ನಂಬರ್ ಪ್ಲೇಟ್ನಲ್ಲಿ ನಿಮ್ಮ ಕಾರಿನ ಅಥವಾ ದ್ವಿಚಕ್ರ ವಾಹನದ ಒಂದು ಸಂಪೂರ್ಣ ಮಾಹಿತಿಯನ್ನು ಫಿಕ್ಸ್ ಮಾಡಿರಲಾಗುತ್ತೆ. ಜೊತೆಗೆ HSRP ನಂಬರ್ ಪ್ಲೇಟ್ನಲ್ಲಿ ನಿಮ್ಮ ವಾಹನದ ಎಂಜಿನ್ ಸಂಖ್ಯೆಯನ್ನು, ಚೆಸ್ಸಿ ಸಂಖ್ಯೆಯನ್ನು ಸೇರಿದಂತೆ ಹಲವು ಮಾಹಿತಿಯನ್ನು ಕೇಂದ್ರೀಯ ಡಾಟಾಬೇಸ್ನಲ್ಲಿ ಸಂಗ್ರಹ ಮಾಡಲಾಗುತ್ತೆ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ವಾಹನ ಕಳ್ಳತನ ಆದರೆ ಈ ಒಂದು ಮಾಹಿತಿಯನ್ನು ಬಳಸಿಕೊಂಡು ಬೇಗ ನಿಮ್ಮ ವಾಹನವನ್ನು ಹುಡುಕಬಹುದು. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ವಾಹನಕ್ಕೆ HSRP ನಂಬರ್ ಪ್ಲೇಟ್ ಫಿಕ್ಸ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಆ ಒಂದು ವಾಹನದಲ್ಲಿರ್ತಕ್ಕಂಥ HSRP ನಂಬರ್ ಪ್ಲೇಟನ್ನು ಕಳ್ಳತನ ಮಾಡ್ತೀನಿ ಅಥವಾ ಅದನ್ನು ತೆಗೆದುಬಿಟ್ಟು ವಾಹನವನ್ನೇ ಕಳ್ಳತನ ಮಾಡ್ತೀನಿ ಅಂತಂದರೆ ಅದು ಕೂಡ ಈ ಒಂದು HSRP ನಂಬರ್ ಪ್ಲೇಟ್ ಇರೋದರಿಂದ ಸಾಧ್ಯ ಆಗೋದಿಲ್ಲ. ಯಾರು ಕಳ್ಳತನವನ್ನು ಮಾಡ್ತಾರೆ ಅಂಥವರು ಈ ಒಂದು ಕೃತ್ಯಕ್ಕೆ ಹೋದರೆ ಕೂಡ ಅದು ಸಾಧ್ಯ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು HSRP ನಂಬರ್ ಪ್ಲೇಟ್ ಮೂಲಕ ಯಾರು ಕಳ್ಳರಿದ್ದಾರೆ ಅಂಥ ಕಳ್ಳರನ್ನು ಹಿಡಿಯಲಿಕ್ಕೆ ಅದು ಕೂಡ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ವಾಹನವನ್ನು ಕಳ್ಳತನ ಮಾಡಿ ಅದರ ನಂಬರ್ ಪ್ಲೇಟನ್ನು ತೆಗೆದು ಹಾಕಿ ಭಯೋತ್ಪಾದನೆ ಸೇರಿದಂತೆ ಅಪರಾಧ ಕೃತ್ಯಗಳಿಗೆ ಬಳಸ್ತೀನಿ ಅಂತಂದರೆ ಅದು ಕೂಡ ಈ ಒಂದು HSRP ನಂಬರ್ ಪ್ಲೇಟಿಂದ ತಡೆಗಟ್ಟಬಹುದು. ಇನ್ನು ವಾಹನಗಳ ಸುರಕ್ಷತೆಯ ಜೊತೆಗೆ ರಾಷ್ಟ್ರದ ಭದ್ರತೆಗೂ ಕೂಡ ಈ ಒಂದು ನಂಬರ್ ಪ್ಲೇಟ್ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕು. ಸ್ನೇಹಿತರೆ, ಇದಷ್ಟೇ ಅಲ್ಲ, ನಿಮ್ಮ ವಾಹನ ಪತ್ತೆಗೂ ಕೂಡ ಈ ಒಂದು HSRP ನಂಬರ್ ಪ್ಲೇಟು ಬ್ರಹ್ಮಾಸ್ತ್ರ ಅಂತಲೇ ಹೇಳ್ಬೋದು. ಯಾವ ರೀತಿಯಾಗಿ ಅಂತಂದರೆ ಸ್ನೇಹಿತರೆ, ಒಂದು ವೇಳೆ ನಿಮ್ಮ ವಾಹನ ಕಳ್ಳತನ ಆದರೆ ನೀವು ಫಸ್ಟ್ ಮಾಡೋದು ಪೊಲೀಸರಿಗೆ ಹೋಗಿ ಕಂಪ್ಲೇಂಟನ್ನು ಕೊಡೋದು. ಆದರೆ ಅವರು ಕೂಡ ಏನು ಮಾಡ್ತಾರೆ, ಪೊಲೀಸರು ಕೂಡ RTO ಆಫೀಸಿನ ಒಂದು ನೆರವನ್ನು ಪಡೆದುಕೊಂಡು ನಿಮ್ಮ ವಾಹನವನ್ನು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಒಂದು ವೇಳೆ ನಿಮ್ಮ ವಾಹನಕ್ಕೆ HSRP ನಂಬರ್ ಪ್ಲೇಟನ್ನು ನೀವು ಜೋಡಿಸಿದ್ದೇ ಆದಲ್ಲಿ ಕಳುವಾದಂತಹ ವಾಹನವನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ವಾಹನಕ್ಕೆ HSRP ನಂಬರ್ ಪ್ಲೇಟನ್ನು ನೀವು ಅಳವಡಿಸದೇ ಇದ್ದಲ್ಲಿ ಸರ್ಕಾರ ನಿಮ್ಮ ವಾಹನಕ್ಕೆ ಕನಿಷ್ಠ 500 ರೂಪಾಯಿಯಿಂದ 1,000 ರೂಪಾಯಿವರೆಗೆ ದಂಡವನ್ನು ವಿಧಿಸಬಹುದು. ಹಾಗಾಗಿ ಸ್ನೇಹಿತರೆ, ಆದಷ್ಟು ಬೇಗ ನಿಮ್ಮ ಒಂದು ವಾಹನಕ್ಕೆ HSRP ನಂಬರ್ ಪ್ಲೇಟನ್ನು ಅಳವಡಿಸುವುದು ಒಳ್ಳೆಯದು. ಸ್ನೇಹಿತರೆ, ಸದ್ಯ ಸರ್ಕಾರ ಈ ಒಂದು HSRP ನಂಬರ್ ಪ್ಲೇಟನ್ನು ಎಲ್ಲ ವಾಹನಗಳಿಗೆ
ಅಳವಡಿಸಲು ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿತ್ತು. ಆದರೆ ಸದ್ಯದ ಒಂದು ಮಾಹಿತಿ ಪ್ರಕಾರ ಈ ಒಂದು ದಿನಾಂಕದ ಗಡುವನ್ನು 3 ತಿಂಗಳವರೆಗೆ ವಿಸ್ತರಿಸಲಾಗಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಇನ್ನೂ 3 ತಿಂಗಳವರೆಗೆ ಒಳಗಾಗಿ ನಿಮ್ಮ ಎಲ್ಲ ವಾಹನಗಳಿಗೆ HSRP ನಂಬರ್ ಪ್ಲೇಟನ್ನು ನೀವು ಅಳವಡಿಸಿಕೊಳ್ಳಲು ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದಿಷ್ಟು HSRP ನಂಬರ್ ಪ್ಲೇಟ್ ಅಂದರೆ ಏನು, ಈ ಒಂದು ನಂಬರ್ ಪ್ಲೇಟನ್ನು ಅಳವಡಿಸುವುದರಿಂದ ನಮಗೆ ಸಿಗುವಂತಹ ಪ್ರಯೋಜನ ಏನು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೀವು ತಿಳಿದುಕೊಂಡಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.